ನಮಸ್ಕಾರ ಕರ್ನಾಟಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಯಾತನ ಈ ಒಂದು ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನನ್ನ ಹಳೆ 2 ವಿಡಿಯೋಗಳನ್ನ ನೋಡಿದ್ದೀರಾ ಅಂತ. ನಾನು 2 ವಿಡಿಯೋದಲ್ಲಿ ಬಾದಾಮಿಯ ಕೋಟೆ ಬಗ್ಗೆ ಮತ್ತು ಬಾದಾಮಿಯ ಗುಹೆಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಆಗಿದೆ ಜರ್ನಿ. ಒಂದು ದಿನದಲ್ಲಿ ಬಾಗಲಕೋಟೆಯ ಪ್ರಮುಖವಾದ 3 ಪ್ರೇಕ್ಷಣೀಯ ಸ್ಥಳಗಳಿಗೆ ನಾನು ಭೇಟಿ ನೀಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿ ದೇವಸ್ಥಾನ, ಎರಡನೇದು ಮಹಾಕೋಟೇಶ್ವರ ದೇವಸ್ಥಾನ ಆ್ಯಂಡ್ ಮೂರನೇದು ನಮ್ಮ ಕರ್ನಾಟಕದ ಹೆಮ್ಮೆ. ಕರ್ನಾಟಕದಲ್ಲಿ 4 ಸ್ಥಳಗಳು ವಿಶ್ವ ಪರಂಪರೆಯ ಕೇಂದ್ರಕ್ಕೆ ಸೇರ್ಪಡೆಯಾಗಿದೆ. ಅದರಲ್ಲಿ ಮೊದಲನೇದು ಹಂಪಿ, ಎರಡನೇದು ಪಟ್ಟದಕಲ್ಲು, ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, 4ನೇದು 2023ರಲ್ಲಿ ಸೇರ್ಪಡೆಯಾಗಿದೆ, ಅದು ನಮ್ಮ ಹಾಸನದ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ. ಈ ಒಂದು 3ನೇ ಸ್ಥಳ ಯಾವುದು ಅಂತ ಅಂದರೆ ನಾನು ತೋರಿಸ್ತಾ ಇದ್ದೀನಿ ಪಟ್ಟದಕಲ್ಲು. ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಇವತ್ತಿನ ಜರ್ನಿನ ಪ್ರಾರಂಭ ಮಾಡೋಣ. ದೇವಸ್ಥಾನದ ಮುಂಭಾಗದಲ್ಲಿ ಇವಾಗ ನೀವೇನು ನೋಡ್ತಾ ಇದ್ರು, ಈ ಒಂದು ಕಲ್ಯಾಣಿನ ಹರಿಶ್ಚಂದ್ರ ತೀರ್ಥ ಅಂತ ಕರಿತಾ ಇದ್ರು ಹಿಂದೆ. ಇವಾಗ ಅದನ್ನು ಹರಿದ್ರ ತೀರ್ಥ ಅಂತ ಕರೀತಾರೆ. ನಾನು ಬಂದಿರೋದು ಶುಕ್ರವಾರ ದಿನ ಆಗಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಇವತ್ತು. ಬಾದಾಮಿ ಬನಶಂಕರಿ ತಾಯಿ ಈ ಒಂದು ಸ್ಥಳದಲ್ಲಿ ಹೇಗೆ ನೆಲೆ ನಿಂತಲು ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿಯ ಸ್ಥಳೀಯ ಜನಪದಗಳ ಕಥೆಗಳ ಪ್ರಕಾರ ಒಂದು ಉತ್ತರ ಇದೆ. ಅದೇನು ಅಂತ ಅಂದರೆ, ದುರ್ಗಮಾಸುರ ಎಂಬ ಒಬ್ಬ ರಾಕ್ಷಸ ಇಲ್ಲಿಯ ಸ್ಥಳೀಯ ಜನಗಳಿಗೆ ತುಂಬಾ ಸಮಸ್ಯೆಯನ್ನುಂಟು ಮಾಡ್ತಾ ಇರ್ತಾನೆ. ಈ ಒಂದು ಸಮಸ್ಯೆ ತಾಳಲಾರದೆ ಇಲ್ಲಿರುವಂಥ ಜನಗಳು ತಾಯಿ ಪಾರ್ವತಿ ದೇವಿನ ಯಜ್ಞದ ಮುಖಾಂತರ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆ ಒಂದು ಪ್ರಾರ್ಥನೆಗೆ ಹೋಗ್ಬಿಟ್ಟು ತಾಯಿ ಪಾರ್ವತಿ ದೇವಿ ಆ ಒಂದು ಯಜ್ಞದ ಮುಖಾಂತರ ಆವಿರ್ಭವಿಸಿ ದುರ್ಗಮಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿ ಇದೇ ಜಾಗದಲ್ಲಿ ನೆಲೆ ನಿಲ್ತಾಳೆ ಅನ್ನೋ ಒಂದು ಕಥೆ ಇದೆ. ಪುರಾಣಗಳಲ್ಲಿ ಬನಶಂಕರಿ ದೇವಿನ ಶಾಕಂಬರಿ ದೇವಿ ಅಂತ ಉಲ್ಲೇಖ ಮಾಡಿದ್ದಾರೆ. ನಾವು ತುಂಬ ಪುರಾಣಗಳ ಬುಕ್ಕಲ್ಲಿ ನಾವು ಓದ್ಬೋದು, ಶಾಕಂಬರಿ ದೇವಿ ಅಂತ ಉಲ್ಲೇಖ ಆಗಿದೆ. ಹಾಗೆಯೇ ಬನಶಂಕರಿ ದೇವಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಬನ ಅಂದರೆ ಕಾಡು, ಶಂಕರಿ ಅಂದರೆ ಪಾರ್ವತಿ ತಾಯಿಯ ಇನ್ನೊಂದು ಹೆಸರು. ಈ 2 ಶಬ್ದಗಳು ಸೇರಿ ಬನಶಂಕರಿ ದೇವಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದರು. ಇವಾಗ ತಾನೇ ತಾಯಿ ದರ್ಶನ ಪಡ್ಕೊಂಡು ಇವಾಗ ತಾನೇ ಹೊರಗಡೆ ಬಂದೆ. ದಯವಿಟ್ಟು ಕ್ಷಮಿಸಿ, ಗರ್ಭಗುಡಿನ ಯಾರೂ ಕೂಡ ಫೋಟೋ ತೆಗೆಯೋದಾಗಲಿ ಅಥವಾ ವಿಡಿಯೋ ರೆಕಾರ್ಡ್ ಮಾಡೋದಾಗಲಿ ಪರ್ಮಿಷನ್ ಇಲ್ಲ. ಬರೀ ಈ ಸ್ಥಳದಲ್ಲಿ ಅಂತಲ್ಲ, ತುಂಬ ಸ್ಥಳಗಳಲ್ಲಿ ಅದಕ್ಕೆ ಯಾರೂ ಕೂಡ ಅನುಮತಿನ ಕೊಡೋಲ್ಲ. ನಾವು ಕೂಡ ಪರ್ಮಿಷನ್ ಇಲ್ದಿರೋ ಜಾಗದಲ್ಲಿ ಆ ಒಂದು ಕೆಲಸನ ಮಾಡಬಾರ್ದು. ಸೊ ಹಾಗಾಗಿ ನಾನು ಗರ್ಭಗುಡಿದು ಯಾವುದೇ ರೀತಿ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಲಿಲ್ಲ. ನಾನು ಇವಾಗ ಹೊರಟಿದ್ದೀನಿ ಬಾದಾಮಿ ಬನಶಂಕರಿ ದೇವಸ್ಥಾನದಿಂದ ಈ ಯಾತ್ರೆಯ 2ನೇ ಸ್ಥಳಕ್ಕೆ, ಅದೇ ಮಹಾಕೋಟೇಶ್ವರ ದೇವಸ್ಥಾನ. ಈ ಒಂದು ಮಹಾಕೋಟೇಶ್ವರ ದೇವಸ್ಥಾನ ತುಂಬಾ ಪ್ರಾಚೀನವಾದದ್ದು ಮತ್ತು ಐತಿಹಾಸಿಕ ಶಿವನ ದೇವಸ್ಥಾನಗಳಲ್ಲಿ ಇದು ಕೂಡ ಪ್ರಮುಖವಾಗಿರುವಂಥದ್ದು. ಈ ಒಂದು ಜಾಗ ಶಿವನ ಭಕ್ತರೊಂದಕ್ಕೆ ಸ್ವರ್ಗ ಅಂತಲೇ ಹೇಳ್ಬೋದು.
ತುಂಬಾ ಅದ್ಭುತವಾಗಿದೆ. ನಾನು ಅಲ್ಲೋದ್ಮೇಲೆ ಇನ್ನೂ ತುಂಬ ವಿಷಯಗಳು ಹೇಳೋದಿದೆ ಮಹಾಕೋಟೇಶ್ವರ ದೇವಸ್ಥಾನದ ಬಗ್ಗೆ. ಬನ್ನಿ ಹೋಗೋಣ. ನಾವು ಇವಾಗ ಇರೋದು ಮಹಾಕೋಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ. ನೀವು ಇವಾಗೇನು ನೋಡ್ತಾ ಇದ್ದೀರೋ ಇದು ಮಹಾಕೋಟೇಶ್ವರ ದೇವಸ್ಥಾನದ ಪಾರ್ಕಿಂಗ್ ಏರಿಯಾ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಪ್ರಮುಖವಾಗಿರುವಂಥ ಒಂದು ವಿಷಯ ಹೇಳಬೇಕು. ಈ ಒಂದು ಮಹಾಕೋಟೇಶ್ವರ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ಈ ಒಂದು ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ, ಅದಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ಕರ್ನಾಟಕದಲ್ಲಿ 2 ಸ್ಥಳಗಳಿದೆ ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿರುವಂಥ ದೇವಸ್ಥಾನಗಳು. ಮೊದಲನೇದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ, ಎರಡನೇದು ನಮ್ಮ ಬಾಗಲಕೋಟೆಯ ಈ ಒಂದು ಮಹಾಕೋಟೇಶ್ವರ ದೇವಸ್ಥಾನ. ಈ 2 ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅಂತ ಅಂದರೆ, ಶ್ರೀ ಕ್ಷೇತ್ರ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಂಡ್ಮೇಲೆ ಏನು ಪುಣ್ಯ ಲಭಿಸುತ್ತೋ ಅಷ್ಟೇ ಪುಣ್ಯ ಮಹಾಕೋಟೇಶ್ವರನ ದರ್ಶನ ಪಡ್ಕೊಂಡ್ರೂ ಕೂಡ ಲಭಿಸುತ್ತೆ ಅಂತ ಜನ ನಂಬಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ಹಾಗೆ ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಜಾಗಕ್ಕೆ ಉತ್ತರ ಕಾಶಿಯಿಂದ ಋಷಿಮುನಿಗಳು ಬಂದು ಈ ಒಂದು ಸ್ಥಳದಲ್ಲಿ ಅಂದರೆ ಮಹಾಕೋಟೇಶ್ವರ ದೇವಸ್ಥಾನದಲ್ಲಿ ತಪಸ್ಸನ್ನು ಆಚರಿಸಿ ಈ ಒಂದು ಸ್ಥಳದ ಪವಿತ್ರತೆಯನ್ನು ತಿಳಿದುಕೊಂಡು ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೆದ್ರು ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ನಾವು ಇವಾಗ ನೋಡ್ತಾ ಇರೋದು ಕಾಶಿ ತೀರ್ಥ ಅಂತ. ಈ ಒಂದು ಜಾಗ ದೇವಸ್ಥಾನದ ಮುಂಭಾಗದಲ್ಲಿದೆ. ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ಸ್ಥಳಕ್ಕೆ ಬಂದು ಗಂಗಾಜಲನ ಪ್ರೋಕ್ಷಣೆ ಮಾಡಿಕೊಂಡು ಆನಂತರ ದೇವಸ್ಥಾನದ ಒಳಗಡೆ ಹೋಗಬೇಕು ಅನ್ನೋದು ಪ್ರತೀತಿ. ಮಹಾಕೋಟೇಶ್ವರ ದೇವಸ್ಥಾನದಲ್ಲಿ 2 ಪುಷ್ಕರಣಿಗಳಿದೆ. ಒಂದು ನಾವು ಹೊರಗಡೆ ನೋಡ್ಕೊಂಡು ಬಂದವಲ್ಲ ಇವಾಗ ತಾನೇ, ಒಂದು ಕಾಶಿ ತೀರ್ಥ ಪುಷ್ಕರಣಿ, ಹಾಗೆ ಇನ್ನೊಂದು ನೀವು ನೋಡ್ತಾ ಇರೋದು ವಿಷ್ಣು ಪುಷ್ಕರಣಿ. ಈ ಒಂದು ವಿಷ್ಣು ಪುಷ್ಕರಣಿ ದೇವಸ್ಥಾನದ ಒಳಗಡೆ ಇದೆ. ಈ ಒಂದು ವಿಷ್ಣು ಪುಷ್ಕರಣಿಯ ವಿಶೇಷತೆ ಏನು ಅಂತ ಅಂದರೆ, ಎಂಥದ್ದೇ ಬರಗಾಲ ಬಂದ್ರೂ ಇದುವರೆಗೂ ನೀರು ಬತ್ತಿರೋವಂಥ ಉದಾಹರಣೆ ಈ ಒಂದು ಪುಷ್ಕರಣಿಗಿಲ್ಲ. ಯಾಕೆಂತಂದರೆ ಇದರ ಅಂತರ್ಜಲ ಯಾವತ್ತೂ ಕೂಡ ಕಮ್ಮಿ ಆಗಿಲ್ಲ, ನೀರು ಕೆಳಗಡೆಯಿಂದ ಉದ್ಭವ ಆಗ್ತಾನೆ ಇರುತ್ತೆ. ವಿಷ್ಣು ಪುಷ್ಕರಣಿಯ ಇನ್ನೊಂದು ಪ್ರಮುಖವಾದ ವಿಶೇಷತೆ ಏನು ಅಂತ ಅಂದರೆ, ನೀವೇನು ಇವಾಗ ನೋಡ್ತಾ ಇದ್ದೀರೋ ಆ ಒಂದು ಮೂಲೆಯಲ್ಲಿ ಕೋಣೆ ಶಂಕರಲಿಂಗ ಅನ್ನೋ ಒಂದು ಲಿಂಗು ಸ್ಥಾಪನೆ ಆಗಿದೆ. ಆ ಒಂದು ಲಿಂಗುವಿನ ದರ್ಶನ ಪಡಿಬೇಕು ಅಂತ ಅಂದರೆ ನೀರಿನ ಒಳಭಾಗದಿಂದ ಹೋಗಿ ದರ್ಶನ ಪಡಿಬೇಕು. ಯಾರಿಗೆ ಈಜು ಚೆನ್ನಾಗಿ ಗೊತ್ತಿರುತ್ತೋ ಅಂಥವ್ರಿಗೆ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು. ಇದು ಈ ಒಂದು ಪುಷ್ಕರಣಿಯ ಒಂದು ವಿಶೇಷತೆ. ಮಹಾಕೋಟೇಶ್ವರ ದೇವಾಲಯದಲ್ಲಿ ಹಲವಾರು ದೇವಾಲಯಗಳ ಸಂಕೀರ್ಣ ಇದೆ. ಈ ಒಂದು ಸಂಕೀರ್ಣದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ದೇವಾಲಯ ಅಂದರೆ ಅದು ಶ್ರೀ ಮಹಾಕೋಟೇಶ್ವರ ದೇವಾಲಯ. ಶ್ರೀ ಮಹಾಕೋಟೇಶ್ವರ ಚಾಲುಕ್ಯರಿಗೂ ಕೂಡ ಕುಲದೇವರಾಗಿದ್ದರು ಅಂತ ನಮಗೆ ಇತಿಹಾಸದಲ್ಲಿ ನೋಡ್ಬೋದು. ಬನ್ನಿ ಈ ಸಂಕೀರ್ಣದಲ್ಲಿರೋ ಎಲ್ಲ ದೇವಾಲಯಗಳನ್ನು ನೋಡ್ಕೊಂಬರೋಣ. ಈ ಒಂದು ಮಹಾಕೋಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಹತ್ತತ್ರ 25ರಿಂದ 30 ದೇವಾಲಯಗಳಿದೆ. ಎಲ್ಲದೂ ಕೂಡ ಚಾಲುಕ್ಯರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯಗಳು. ನಾವು ಇವಾಗೇನು ನೋಡ್ತಾ ಇದ್ದೀವೋ ಈ ಎಲ್ಲ ದೇವಾಲಯಗಳು ಕೂಡ ಆ ಒಂದು ಕಾಲಘಟ್ಟದ್ದೇ. ಹಾಗೆಯೇ ನಿಮಗೆ ಇನ್ನೊಂದು ಮಾತು ಹೇಳಬೇಕು, ಇದು ಕೇವಲ ಶ್ರೀ ಮಹಾಕೋಟೇಶ್ವರ ಸ್ಥಳಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ. ನಾವು ಕೇಳಿರ್ಬೋದು ಶ್ರೀಶೈಲ ಆಗಿರಲಿ ಅಥವಾ ಕಾಶಿ ಆಗಿರಲಿ, ಕೇದಾರನಾಥ ಆಗಿರಲಿ, ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಮಾತಿರುತ್ತೆ. ಈ ಒಂದು ಲೌಕಿಕ ಪ್ರಪಂಚದಲ್ಲಿ ನಾವು ಎಷ್ಟೇ ಅಪರಾಧ ಮಾಡಿದರೂ ಪಾಪಗಳು ಮಾಡಿದರೂ ಕೂಡ ಇಂಥ ಸ್ಥಳಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡ್ಕೊಂಡ್ರೆ ನಾವು ಮಾಡಿರುವಂಥ ಪಾಪಗಳಾಗಲಿ ಅಪರಾಧಗಳಾಗಲಿ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದೇ ರೀತಿ ಇನ್ನೊಂದು ಮಾತಿರುತ್ತೆ, ನಾವು ಪಾಪಗಳನ್ನು ಮಾಡಿ ಇಂಥ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಪಾಪ ಪರಿಹಾರ ಆಗುತ್ತೆ. ಹಾಗೆಯೇ ಅಂಥ ಸ್ಥಳಗಳಲ್ಲಿ ಏನಾದರೂ ಅವರು ಅಪರಾಧ ಅಥವಾ ಪಾಪಗಳನ್ನು ಮಾಡಿದರೆ ಆ ಒಂದು ಅಪರಾಧಕ್ಕೆ ಅಥವಾ ಪಾಪಗಳಿಗೆ ಎಲ್ಲೂ ಕೂಡ ಪರಿಹಾರ ಇಲ್ಲ ಅಂತ ಹೇಳ್ತಾರೆ. ಅದೇ ಒಂದು ನಂಬಿಕೆ ಈ ಒಂದು ಮಹಾಕೋಟೇಶ್ವರ ದೇವಸ್ಥಾನದಲ್ಲೂ ಕೂಡ ಇದೆ. ಈ ಒಂದು ಜಾಗದಲ್ಲಿ ಯಾರೇ ಅಪರಾಧ ಪಾಪಗಳನ್ನು ಹೊತ್ತು ಬಂದಿದ್ರೂ ಕೂಡ
ಕರಗೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಏನಾದರೂ ಬಂದು ಅವರು ತಪ್ಪುಗಳನ್ನು ಮಾಡಿದ್ರೆ ಆ ಒಂದು ಪಾಪ ವಜ್ರಲೇಪದ ಥರ ಅದು ಯಾವುದೇ ಕಾರಣಕ್ಕೂ ಅಳಿಸೋಗೋದಿಲ್ಲ ಅಂತ ಒಂದು ಮಾತಿದೆ. ನಾನು ಮೊದಲನೇ ವಿಡಿಯೋದಲ್ಲಿ ಬಾದಾಮಿ ಕೋಟೆ ಹತ್ತುವಾಗ ಬಾದಾಮಿ ಕೋಟೆಯಿಂದ ಮಹಾಕೂಟಕ್ಕೆ ಒಂದು ಶಾರ್ಟ್ಕಟ್ ದಾರಿ ಇದೆ ಅಂತ ಹೇಳಿದ್ದೆ. ಅದೇ ದಾರಿನೇ ಇದು. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಕೊಂಬನ್ನಿ. ಆ ಒಂದು ದಾರಿನೇ ಈ ಒಂದು ನಾವೇನು ನೋಡ್ತಾ ಇದ್ದೀವೋ ಈ ದಾರಿ ಮತ್ತು ಆ ದಾರಿ ಎರಡೂ ಕೂಡ್ಕೊಳ್ಳುತ್ತೆ. ಇವಾಗ ನಾನು ಮಹಾಕೂಟೇಶ್ವರ ದೇವಸ್ಥಾನ ನೋಡಿಕೊಂಡು ಪಟ್ಟದಕಲ್ಲು ಕಡೆ ಹೋಗ್ತಾ ಇದ್ದೀನಿ. ಪಟ್ಟದಕಲ್ಲು ಮಹಾಕೂಟೇಶ್ವರ ದೇವಸ್ಥಾನದಿಂದ 11 ಕಿಲೋಮೀಟರ್ ಇದೆ. ಅಪ್ರಾಕ್ಸ್ ನಮಗೆ ಒಂದು 20 ನಿಮಿಷ ಟೈಮ್ ತೊಗೊಳುತ್ತೆ. ನಾನು ಇವಾಗ ರೀಚ್ ಆಗಿದ್ದೀನಿ ಪಟ್ಟದಕಲ್ಗೆ. 11 ಕಿಲೋಮೀಟರ್ ಇದೆ ಡಿಸ್ಟೆನ್ಸು. ಹತ್ತತ್ರ 20-25 ನಿಮಿಷ ಬೇಕಾಗುತ್ತೆ. ರೋಡ್ ತುಂಬ ಚೆನ್ನಾಗಿದೆ. ಈಗಾಗಲೇ ಸ್ಕೂಲ್ ಮಕ್ಕಳು ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ಬನ್ನಿ ನಾವು ಒಳಗಡೆ ಹೋಗೋಣ. ಇವಾಗ ಇಲ್ಲೂ ಕೂಡ ಟಿಕೆಟ್ ತೊಗೊಳ್ಬೇಕು, ನಾವು ಒಳಗಡೆ ಎಂಟ್ರಿ ಕೊಡಬೇಕು ಅಂತ ಅಂದರೆ. ನಾನು ಇವಾಗ ಎಂಟ್ರಿ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಒಬ್ಬರಿಗೆ 25 ರೂಪಾಯಿ ಇದೆ. ನಾವೇನಾದರೂ ವಿಡಿಯೋ ಶೂಟ್ ಮಾಡ್ತೀವಿ ಅಥವಾ ಕ್ಯಾಮ್ರಾ ತೊಗೊಂಡು ಹೋಗ್ತೀವಿ ಅಂತಂದರೆ ಅಡಿಷ್ನಲ್ ಡಿವೈಸಸ್ಗಳಿಗೆ 25 ರೂಪಾಯಿ ಇದೆ ಪರ್ ಡಿವೈಸ್ಗೆ. ಹಾಗೆಯೇ ಇದು ಒಂದೇ ಜಾಗ ಅಂತ ಅಲ್ಲ, ಇಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಿರೋ ಪ್ರತಿ ಜಾಗದಲ್ಲೂ ಕೂಡ ಮಿನಿಮಮ್ ಟಿಕೆಟ್ ಪ್ರೈಸ್ ಇದ್ದೇ ಇರುತ್ತೆ. ಅದರಿಂದನೇ ಡೆವಲಪ್ಮೆಂಟ್ ಸಾಧ್ಯ ಆಗೋದು. ನಾನು ನಿಮಗೆ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ದೆ, ಈ ಒಂದು ಯಾತ್ರೆಯ 3ನೇ ಸ್ಥಳ ಅತ್ಯಂತ ಪ್ರಮುಖವಾಗಿರುವ ಸ್ಥಳ ಅಂತ. ಯಾಕೆ ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲಿ 4 ಸ್ಥಳಗಳು ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಅದರಲ್ಲಿ ನಮ್ಮ ಪಟ್ಟದಕಲ್ಲು ಕೂಡ ಒಂದು. 1987ರಲ್ಲಿ ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೆಂಟರ್ಗೆ ನಮ್ಮ ಪಟ್ಟದಕಲ್ಲು ಲಿಸ್ಟ್ ಆಯಿತು. ನಾವೇನು ಇವಾಗ ನೋಡ್ತಾ ಇದ್ದೀವೋ ಟೋಟಲ್ ಆಗಿ 9 ದೇವಸ್ಥಾನಗಳಿದೆ ಇಲ್ಲಿ. ಅದರಲ್ಲಿ ಒಂದು ದೇವಸ್ಥಾನದಲ್ಲಿ ವಿರೂಪಾಕ್ಷ ದೇವರನ್ನು ಈಗಲೂ ಕೂಡ ಪೂಜೆ ನಡೆಯುತ್ತೆ. ಆ ಒಂದು ದೇವಸ್ಥಾನದಲ್ಲಿ ನಾವು ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗ್ತೀನಿ ನಾನು ಅಲ್ಲಿಗೆ. ಹಾಗೆಯೇ ಈ ಎಲ್ಲ ದೇವಸ್ಥಾನಗಳು ಕೂಡ ಮಲಪ್ರಭಾ ನದಿಯ ಎಡಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನಗಳ ಪಕ್ಕದಲ್ಲೇ ಮಲಪ್ರಭಾ ನದಿ ಹರಿಯುತ್ತೆ. ಆಗಿನ ಕಾಲದ ರಾಜವಂಶಸ್ಥರು ಈ ಒಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಮ್ಮ ಹಂಪಿಯ ವಿರೂಪಾಕ್ಷ ದೇವಾಲಯ ಹೇಗಿದೆಯೋ ಹಾಗೆಯೇ ಇಲ್ಲೂ ಕೂಡ ಒಂದು ದೇವಾಲಯ, ನಾನು ಆಗಲೇ ಹೇಳಿದಾಗೆ ಒಂದು ವಿರೂಪಾಕ್ಷ ದೇವಾಲಯ ಇದೆ. ಆ ಒಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆ ವಿರೂಪಾಕ್ಷ ದೇವರಿಗೆ ಬಂದು ನಮಸ್ಕರಿಸಿ ಇಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡು ಅವರು ರಾಜ್ಯಭಾರ ಪ್ರಾರಂಭ ಮಾಡಿದ್ರು. ಅಂದರೆ ಅವರ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಕಾಣ್ತಾರೆ ಅಂತ ಆಗಿನ ರಾಜವಂಶಸ್ಥರು ನಂಬ್ತಾ ಇದ್ರು ಮತ್ತು ಅದನ್ನು ಆಚರಿಸ್ತಾ ಇದ್ರು. ನಮ್ಮ ಪಟ್ಟದಕಲ್ಲ ಮೇಲೆ ಕೂಡ ಆಕ್ರಮಣಗಳಾಗಿದೆ. ಆ ಆಕ್ರಮಣಗಳು ಯಾವುದಕ್ಕೋಸ್ಕರ ಆಗಿದೆ ಅಂತ ಇದುವರೆಗೂ ಗೊತ್ತಿಲ್ಲ. ಏನೋ ರಾಜ್ಯಕ್ಕೋಸ್ಕರ ಆಗಿದೆಯೋ ಅಥವಾ ನಿಧಿಗೋಸ್ಕರ ಆಗಿದೆಯೋ. ನಿಧಿಗೋಸ್ಕರ ಯಾಕಾಗಿದೆ ಅಂತ ನಾವು ಅನುಮಾನ ಪಡಬೇಕು ಅಂತ ಅಂದರೆ, ಗರ್ಭಗುಡಿಲಿರೋ ವಿಗ್ರಹಗಳನ್ನು ಕೂಡ ಬಿಟ್ಟಿಲ್ಲ, ವಿಗ್ರಹಗಳನ್ನು ಕೂಡ ಭಗ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ಇತಿಹಾಸಕಾರರು ನಿಧಿಗಳಿಗೋಸ್ಕರನೂ ಆಗಿರ್ಬೋದು ಅಂತ ಊಹೆ. ಇದು ಯಾವುದಕ್ಕೂ ಸಾಕ್ಷಿ ಆಧಾರ ಇಲ್ಲ.
ಏನು ರಾಜ್ಯಕ್ಕೋಸ್ಕರ ಆಗಿದೆಯೋ ಅಥವಾ ನಿಧಿಗೋಸ್ಕರ ಆಗಿದೆಯೋ ಅಂತ ಇದುವರೆಗೂ ನಮಗೆ ಇತಿಹಾಸದಲ್ಲಾಗಲಿ ಅಥವಾ ನಮ್ಮ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ಗಳ ಆಧಾರಗಳಲ್ಲಾಗಲಿ ಎಲ್ಲೂ ನಮಗೆ ನೋಡೋದಕ್ಕೆ ಸಿಗಲ್ಲ. ನಾವಿಲ್ಲಿ ನೋಡ್ಬೋದು ನಂದಿ ವಿಗ್ರಹ ಆಗಿರ್ಬೋದು, ದೇವಸ್ಥಾನದ ಒಳಗಿರುವಂತಹ ಲಿಂಗುವಿನ ವಿಗ್ರಹ ಆಗಿರ್ಬೋದು, ಎಲ್ಲದನ್ನು ಭಗ್ನ ಮಾಡಿದ್ದಾರೆ. ಕಾರಣ ಗೊತ್ತಿಲ್ಲ. ನಾವೇನು ಇವಾಗ ನೋಡ್ತಾ ಇದ್ದೀವೋ ಇದೆಲ್ಲ ಉತ್ಖನನ ಸಂದರ್ಭದಲ್ಲಿ ಸಿಕ್ಕಂತಹ ದೇವಸ್ಥಾನಗಳು. ಇದೆಲ್ಲ ದೇವಸ್ಥಾನಗಳು ಅಂತ ಹೇಗೆ ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ಬೋದು ಅಂತಂದರೆ, ನಾವು ನೋಡ್ಬೋದು ನಂದಿ ಮಂಟಪ ಆಗಿರ್ಬೋದು, ಸಭಾ ಮಂಟಪ ಆಗಿರ್ಬೋದು, ತುಂಬ ಸ್ಪಷ್ಟವಾಗಿ ಕಾಣುತ್ತೆ ನಮಗೆ. ಸೊ ಹಾಗಾಗಿ ಇದೆಲ್ಲ ದೇವಸ್ಥಾನಗಳು. ಇದನ್ನೆಲ್ಲ ದೇವಸ್ಥಾನಗಳ ಸಂಕೀರ್ಣ ಅಂದರೂ ತಪ್ಪಾಗಲ್ಲ. ಉತ್ಖನನ ಸಂದರ್ಭದಲ್ಲಿ ತುಂಬ ದೇವಾಲಯಗಳು ಸಿಕ್ಕಿದೆ. ಬನ್ನಿ, ನಾನಿವಾಗ ಪಟ್ಟದಕಲ್ಲಿನ ಅತ್ಯಂತ ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ, ನಮ್ಮ ವಿರೂಪಾಕ್ಷ ದೇವಾಲಯದ ಮುಂದೆ ಸ್ಥಾಪಿತವಾಗಿರುವಂತಹ ನಂದಿ ವಿಗ್ರಹದ ಹತ್ರ. ಈ ಒಂದು ನಂದಿ ವಿಗ್ರಹ ಕಪ್ಪು ಮತ್ತು ಹಸಿರು ಬಣ್ಣ ಈ ಎರಡು ಮಿಶ್ರಣ ಆಗಿರುವಂತಹ ಗ್ರಾನೈಟಿಂದ ಈ ಒಂದು ವಿಗ್ರಹನ ಕೆತ್ತಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಮ್ಮ ಪಟ್ಟದಕಲ್ಲಲ್ಲಿ ಪೂಜೆ ನಡೆಯುವಂತಹ ಈ ಎರಡು ಪ್ರಮುಖವಾದ ದೇವಸ್ಥಾನಗಳು ಅಂದರೆ, ಒಂದು ನಂದೀಶ್ವರನ ದೇವಸ್ಥಾನ, ಜೊತೆಗೆ ಮುಂದೆ ಇರುವಂಥ ವಿರೂಪಾಕ್ಷನ ದೇವಸ್ಥಾನ. ಈ ಎರಡೂ ಜಾಗಗಳಲ್ಲೂ ಕೂಡ ದಿನನಿತ್ಯ ಪೂಜೆ ನಡೀತಾನೆ ಇರುತ್ತೆ. ಇಲ್ಲಿರುವಂಥ ಪ್ರತಿಯೊಂದು ದೇವಸ್ಥಾನನೂ ನೋಡ್ತಿರುವಾಗ ಶಿಲೆಗಳ ಎನ್ಸೈಕ್ಲೋಪೀಡಿಯಾ ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ನಮ್ಮ ಗತಕಾಲದ ವೈಭವನ ನಾವೇನಾದರೂ ತಿಳ್ಕೋಬೇಕು ಅಂತ ಅಂದರೆ ಇಂಥ ಜಾಗಗಳಿಗೆ ಖಂಡಿತವಾಗ್ಲೂ ಬರಬೇಕು. ಅಂದಾಗಲೇ ನಮ್ಮ ಒಂದು ಇತಿಹಾಸದ ವೈಭವೀಕತೆ ಏನು ಅಂತ ನಮಗೆ ಅರ್ಥ ಆಗೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬೈ ಬಾಯ್.